ಹಲೋ ಮೂವಿ ಫ್ಯಾನ್ಸ್. ಆರರ್ ವಿತ್ ಕಾಮಿಡಿ ಜಾನರ್ ಮೂವಿ ಹಿಟ್ ಆಯಿತು ಅಂದರೆ ಅದರ ಒಂದು ಸೀಕ್ವೆಲ್ ತೊಗೊಂಬರೋದು ಒಂದು ನಾರ್ಮಲ್ ವಿಚಾರ ಅಂತ ಅನ್ಬೋದು. ಆದರೆ ಅದ್ರ ಸುತ್ತ ಒಂದು ಯೂನಿವರ್ಸನ್ನು ಕ್ರಿಯೇಟ್ ಮಾಡಿ ಆ ಯೂನಿವರ್ಸಲ್ಲಿ ಬರೋ ಪಾತ್ರಗಳು ಈ ಮೂವಿಗೆ ಒಂದು ಕ್ಯಾಮಿಯೋ ರೋಲ್ಸ್ಗಳ ಎಂಟ್ರಿ ಕೊಟ್ಟು ಮುಂದೆ ಬರೋ ಮೂವೀಸ್ಗಳಿಗೆ ಈ ಮೂವಿ ಒಂದು ಲಿಂಕ್ ಥರ ಉಪಯೋಗಿಸ್ಕೊಂಡು ಅದ್ರ ಜೊತೆ ಈ ಮೂವಿಯ ಸತ್ವತೆ ಹಾಗೆ ಈ ಮೂವಿಯ ಇಂಪಾರ್ಟೆನ್ಸ್ನ ಹಾಗೆ ಕಾಪಾಡಿಕೊಂಡು ಮೂವಿಯಲ್ಲಿ ಹಲವಾರು ವಿಚಾರಗಳನ್ನು ಹೇಳಕೊಳ್ತಿದ್ದಾರೆ. ಹಾಗೆ ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಶ್ರೀ 2 ಅಂತ. ಹಾಗೆ ಈ ಮೂವಿಯಲ್ಲಿ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನು ಈ ರಿವ್ಯೂಯಲ್ಲಿ ತಿಳಿಸ್ಕೊಡ್ತೀನಿ. ರಿವ್ಯೂ ಹೋಗೋಕ್ಕಿಂತ ಮುಂಚೆ ತುಂಬ ಜನ ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ದೀರಾ. ರಿವ್ಯೂಸು ನಿಮಗೆ ಆನೆಸ್ಟ್ ಅನಿಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಫಾಲೋ ಮಾಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 hours 27 minutes ಇದೆ ಅಂತ ಅನ್ಬೋದು. ಹಾಗೆ ಈ ಮೂವಿಯ ಒನ್ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ ಚಂದೇರಿ ಅನ್ನೋ ಗ್ರಾಮದಲ್ಲಿ ಶ್ರೀ ಅನ್ನೋ ದೆವ್ವ ಎಲ್ಲ ಹುಡುಗರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರತ್ತೆ ಅಂತ ಅನ್ಬೋದು. ಅದನ್ನು ಸಾಲ್ವ್ ಮಾಡೋದಕ್ಕೆ ವಿಕ್ಕಿ ಆ್ಯಂಡ್ ಫ್ರೆಂಡ್ಸ್ಗಳು ಆ ದೆವ್ವನ ಊರಿಂದ ಓಡಿಸ್ತಾರೆ ಸಾಲ್ವ್ ಮಾಡಿ. ಆದರೆ ಈಗ ಒಂದು ಹೊಸ ಸಮಸ್ಯೆ ಬಂದು ಹೊಡೆದಿದೆ ಆ ಊರಿಗೆ. ಸರ್ಕಟ ಅನ್ನೋ ದೆವ್ವನ ಎಂಟ್ರಿ ಕೊಟ್ಟಿದೆ. ಆದರೆ ಒಂದು ಟಿಪಿಕಲ್ ಕೆಲಸ ಮಾಡುತ್ತೆ ಆ ದೆವ್ವ. ಈಗಿರೋ ಹುಡುಗಿರನ್ನೆಲ್ಲ ಕಿಡ್ನಾಪ್ ಮಾಡ್ತಾ ಇರುತ್ತೆ ಅಂತ ಅನ್ಬೋದು. ನನಗೆ ಲೆಟ್ರಲ್ ಆಗಿ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾತಕ್ಕೋಸ್ಕರ ಈ ಹುಡುಗಿರನ್ನೆಲ್ಲ ಕಿಡ್ನಾಪ್ ಮಾಡ್ತಾ ಇರ್ತಾರೆ, ಹಾಗೆ ಈ ವಿಕ್ಕಿ ಫ್ರೆಂಡ್ಸ್ಗಳು ಈ ದೆವ್ವನ ಈ ಊರಿಂದ ಓಡಿಸೋಕ್ಕೆ ಸಕ್ಸಸ್ಫುಲ್ ಆಗ್ತಾರ, ಇಲ್ಲ ಕಥೆಯಲ್ಲಿ ಬೇರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಇದೆಯಾ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಮೂವಿ ವಿಚಾರಕ್ಕೆ ಬಂದರೆ ಸ್ತ್ರೀ 1ನ ಖಂಡಿತ ನೋಡಲೇಬೇಕು. ಅದ್ರ ಜೊತೆ ಬೇಡಿಯ ಮೂವಿನೂ ನೋಡಿ. ನಿಮಗೆ ಹಲವಾರು ವಿಚಾರಗಳು ಪಾರ್ಟ್ 2ನಲ್ಲಿ ತೋರಿಸೋದು ನಿಮಗೆ ಅರ್ಥ ಆಗುತ್ತೆ. ಯಾತಕ್ಕೋಸ್ಕರ ಈ ಕ್ಯಾರೆಕ್ಟರ್ಸ್ಗಳು ಬರ್ತಾ ಇದೆ ಮೂವಿಯಲ್ಲಿ, ಏನಕ್ಕೆ ಲಿಂಕ್ ಕೊಡುತ್ತೆ ಅನ್ನೋದು ನಿಮಗೆ ಇನ್ನೂ ಬೆಟರ್ ಅಂಡರ್ಸ್ಟ್ಯಾಂಡಿಗೋಸ್ಕರ ಈ ವಿಚಾರಗಳು ಹೇಳ್ತೀನಿ. ಹಾಗೆ ಮೂವಿಯಲ್ಲಿ ಇಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ ಆ ಕಂಟಿನ್ಯೂಟಿ ಅನ್ನೋ ವಿಚಾರನ ಚೆನ್ನಾಗಿ ಮೂವಿ ಮೇಕರ್ಸ್ಗಳು ಕಾಪಾಡ್ಕೊಂಡು ಬಂದಿದ್ದಾರೆ ಈ ಮೂವಿಯಲ್ಲಿ ಅಂತ ಅನ್ಬೋದು. ಹಾಗೆ ಸರ್ಪರ ಅನ್ನೋ ದೆವ್ವ ಎಂಟ್ರಿ ಆದಮೇಲೆ ನಮ್ಮ ವಿಕ್ಕಿ ಆ್ಯಂಡ್ ಫ್ರೆಂಡ್ಸ್ಗಳು ಆ ದೆವ್ವದ ಒಂದು ಹುಡುಕಾಟಕ್ಕೆ ಹೋಗಿ ಆ ಹುಡುಗಿರನ್ನ ಹೇಗಾರ ಕಾಪಾಡ್ಕೊಂಡು ಬರಬೇಕು ಅನ್ನೋ ಯೋಚನೆಯಲ್ಲಿ ಒಂದು ಕೇವಿಗೆ ಹೋಗ್ತಾರೆ ನೋಡಿ. ಅಲ್ಲಿಂದ ಒಂದು ತಪ್ಪಿಸ್ಕೊಂಡು ಬರ್ತಾರಲ್ಲ, ಸಖತ್ ಹಿಲೇರಿಯಸ್ ಆಗಿ ಫನ್ ಆಗಿರುತ್ತೆ ಅಂತ ಅನ್ಬೋದು. ಅದ್ರ ಜೊತೆ ಆ ಇಂಟರ್ವ್ಯೂಲ್ ಹತ್ತತ್ರ ಬರ್ತಾ ಹೀರೋಯಿನ್ನ ಪಾತ್ರ ಎಂಟ್ರಿ ಆಗುತ್ತೆ. ಅದ್ರ ನಡುವೆ ಒಂದು ಆ್ಯಕ್ಷನ್ ಸೀಕ್ವೆನ್ಸು ನಡೆಯುತ್ತೆ ಸರ್ಪರಾಗೂ ನಮ್ಮ ಹೀರೋಯಿನ್ನಿಗೂ. ಅದನ್ನು ಸಖತ್ ಫನ್ ಆಗಿ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಸೆಕೆಂಡ್ ಹಾಫಲ್ಲಿ ಏನಿರ್ಬೋದು ಅಂತ ನಾನಂತೂ ಕಾತರದಿಂದ ನೋಡಿದ್ರೆ ಸೆಕೆಂಡ್ ಹಾಫಲ್ಲಿ ಹಲವಾರು ಕ್ಯಾಮಿಯೋ ರೋಲ್ಸ್ಗಳ ಎಂಟ್ರಿ ಆಗುತ್ತೆ, ಹಲವಾರು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಕತೆ ತಗೊಳತ್ತೆ ಅಂತ ಅನ್ಬೋದು. ಹಾಗೆ ಆ ಕ್ಯಾಮಿಯೋ ರೋಲ್ಸ್ಗಳು ಚೆನ್ನಾಗಿ ಜಸ್ಟಿಫೈಯು ಮಾಡಿರುವ ಕಥೆಯಲ್ಲಿ ಅನ್ನೋದು ಸೆಕೆಂಡ್ ಹಾಫಲ್ಲಿ ನನಗೆ ಅನಿಸ್ತು ಅಂತ ಅನ್ಬೋದು. ಹಾಗೆ ಕ್ಲೈಮ್ಯಾಕ್ಸಲ್ಲಿ ಒಂದು ಸರ್ಪ್ರೈಸ್ ಎಲಿಮೆಂಟ್ಸ್ಗಳಾಗಿ ಹಲವಾರು ವಿಚಾರಗಳಿತ್ತು. ಅದನ್ನು ಎಂಡ್ ಮಾಡಿರೋ ವಿಧಾನ ನನಗೆ ಬ್ಯೂಟಿಫುಲ್ ಆಗಿ ಅನಿಸ್ತು ಅಂತ ಅನ್ಬೋದು. ಖಂಡಿತ ಪೋಸ್ಟ್ ಕ್ರೆಡಿಟ್ ಸೀನ್ಸ್ಗಳು ಮಿಸ್ ಮಾಡಬೇಡಿ. ಮುಂದಿನ ಭಾಗದಲ್ಲಿ ಬರೋ ಮೂವೀಸ್ಗಳಿಗೆ ಚೆನ್ನಾಗಿ ಲಿಂಕ್ ಕೊಟ್ಟರು ಅಂತ ಅನ್ಬೋದು. ಹಾಗೆ ಈ ಮೂವಿಯಲ್ಲಿ ಆ ಇನ್ನೋಸೆನ್ಸ್ ಲವ್ ಸ್ಟೋರಿನ ಸಖತ್ ಬ್ಯೂಟಿಫುಲ್ ಆಗಿ ಚೆನ್ನಾಗಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಅಂತ ಅನ್ಬೋದು. ಜೊತೆಗೆ ಫನ್ನು ಇರುತ್ತೆ, ಹಾಗೆ ಎಮೋಷ್ನಲ್ ಆಗು ಫೀಲ್ ಆಗುತ್ತೆ ಅಂತ ಅನ್ಬೋದು. ಹಾಗೆ ಇದರಲ್ಲಿ ಹಲವಾರು ವಿಚಾರಗಳು ನಿಮಗೆ ಕ್ಯೂರಿಯಾಸಿಟಿಯಾಗಿ ಹಾಗೆ ಇಟ್ಕೊಂಡಿದ್ದ ಫಸ್ಟ್ ಹಾಫಲ್ಲಿ ಸಸ್ಪೆನ್ಸು, ಇದರಲ್ಲಿ ಸೆಕೆಂಡ್ ಹಾಫಲ್ಲಿ ಹಲವಾರು ವಿಚಾರಗಳು ರಿವೀಲ್ ಆಗುತ್ತೆ ಅಂತ ಅನ್ಬೋದು. ಅದು ನಿಮಗೆ ಮೈಂಡ್ ಬ್ಲೋಯಿಂಗ್ ಆಗಿ ಕೆಲವೊಂದು ಅಂಶಗಳು ಮೂವಿ ನೋಡ್ತಾ ಫೀಲ್ ಆಗುತ್ತೆ ಅಂತ ಅನ್ಬೋದು. ಮೂವಿಯಲ್ಲಿ ಬರೋ ಸಾಂಗ್ಸ್ಗಳು ಜೊತೆಗೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಸೀನಿಗೆ ಸಖತ್ ಎಲಿವೇಷನ್ಸ್ ಆಗಿತ್ತು ಅಂತ ಅನ್ಬೋದು. ಅದ್ರ ಜೊತೆ ಆ ಕಾಮಿಡಿ ಬರಿತಾ ಹ್ಯೂಮರ್ ಎಲಿಮೆಂಟ್ಸ್ಗಳನ್ನು ಬರ್ಕೊಂಡಿರೋದು ಡೈಲಾಗ್ಸ್ಗಳಲ್ಲಿ ಸಖತ್ ಫನ್ ಜನ್ರೇಟ್ ಮಾಡುತ್ತೆ ಥ್ರೂಔಟ್ ಮೂವಿ ಅಂತ ಅನ್ಬೋದು. ಲಿಟ್ರಲ್ ಆಗಿ ಅದಂತೂ ನಾನು ಎಂಜಾಯ್ ಮಾಡಿದೆ ಡೈಲಾಗ್ಸ್ಗಳೆಲ್ಲ ಮೂವಿಯಲ್ಲಿ ನೋಡ್ತಾ ಅಂತ ಅನ್ಬೋದು. ಹಾಗೆ ಮೂವಿಯ ಪಾತ್ರದ ವಿಚಾರಕ್ಕೆ ಬಂದರೆ ನಮ್ಮ ನಾಯಕನ ಪಾತ್ರ ಚೆನ್ನಾಗಿತ್ತು ಅಂತ ಅನ್ಬೋದು. ಅಲ್ಲಲ್ಲಿ ಕಾಮಿಡಿ ಎಲಿಮೆಂಟ್ಸ್ಗಳು ಅವ್ರಿಗೆ ಕೊಟ್ಟಿರೋ ಪಾತ್ರನ ಚೆನ್ನಾಗಿ ಜಸ್ಟಿಫೈ ಮಾಡ್ರು ಅನ್ಬೋದು. ಅದ್ರ ಜೊತೆ ಅವರ ಸ್ನೇಹಿತರ ಪಾತ್ರಗಳು ಈಕ್ವಲ್ ಆಗಿ ಹೀರೋರ್ ಜೊತೆನೇ ಇರುತ್ತೆ ಸಾಗತ್ತೆ. ಅದರಿಂದನೂ ಅವರ ಪಾತ್ರಗಳು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಹೀರೋಯಿನ್ನ ಪಾತ್ರ ಬರೋದು ಒಂದು ಸ್ವಲ್ಪ ಸೀನ್ಸ್ಗಳಾದ್ರೂ ಅವ್ರಿಗೆ ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಿಭಾಯಿಸರು ಅಂತ ಅನ್ಬೋದು. ಹಾಗೆ ಸಪೋರ್ಟಿಂಗ್ ರೋಲ್ಸ್ಗಳಾಗಿ ಕೆಲವೊಂದು ಪಾತ್ರಗಳು ಬರುತ್ತೆ, ಅವರ ಸ್ಕ್ರೀನ್ ಪ್ಲೇಸು ಕಮ್ಮಿ ಇರುತ್ತೆ. ಇನ್ನೊಂಚೂರು ಚೆನ್ನಾಗಿ ಯುಟಿಲೈಸ್ ಆಗಿ ಇನ್ನೂ ಬೆಟರ್ ಆಗಿರ್ಬೋದಾಗಿತ್ತು ಅವರ ಪಾತ್ರಗಳು ಅಂತ ನನಗೆ ಫೀಲ್ ಆಯಿತು ಮೂವಿಯಲ್ಲಿ ನೋಡ್ತಾ. ಹಾಗೆ ಮೂವಿಯ ನೆಗೆಟಿವ್ ವಿಚಾರಕ್ಕೆ ಬಂದರೆ ಆ ಎಫೆಕ್ಟ್ಸ್ ವರ್ಕ್ಗಳು ಅಂತ ಅನ್ಬೋದು. ಖಂಡಿತ ಎಫೆಕ್ಟ್ಸ್ ನೋಡ್ರೆ ಒಳ್ಳೆ ಚಿಕ್ಕ ಮಕ್ಕಳು ನೋಡ್ದಂಗೆ ರೀತಿ ಫೀಲ್ ಆಗುತ್ತೆ ಅಂತ ಅನ್ಬೋದು. ಸೆಕೆಂಡ್ ಹಾಫಲ್ಲಿ ಅದೇನೋ ಇನ್ನೊಂಚೂರು ಬೆಟರ್ ಆಗಿ ವರ್ಕ್ ಮಾಡಿದರೆ ಇನ್ನೂ ಮೂವಿ ಬ್ಯೂಟಿಫುಲ್ ಆಗಿರ್ಬೋದಾಗಿತ್ತು ಅಂತ ಮೂವಿ ನೋಡ್ತಾ ನನಗೆ ಅನಿಸ್ತು ಅಂತ ಅನ್ಬೋದು. ಹಾಗೆ ಮೂವಿ ಓವರಾಲ್ ಆಗಿ ಖಂಡಿತ ಒಂದು ಫ್ಯಾಮಿಲಿ ಸಮೇತ ನೋಡುವಂಥ ಮೂವಿ. ಖಂಡಿತ ಥಿಯೇಟ್ರಲ್ಲಿ ಹೋಗಿ ಈ ಮೂವಿ ಎಕ್ಸ್ಪೀರಿಯನ್ಸ್ ಮಾಡಿ ಒಂದು ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ
ಸಿಗತ್ತೆ ಅಂತ ಹೇಳ್ತೀನಿ. ಹಾಗೆ ಈ ಮೂವಿ ನನಗಂತೂ ಓವರ್ ಆಲಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಅನ್ಬೋದು. ಹಾಗೆ ಈ ಮೂವಿಗೆ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದರೆ ನಾನು 5ಗೆ 3 ಸ್ಟಾರ್ ಕೊಡ್ತೀನಿ ಅಂತ ಅನ್ಬೋದು. ಹಾಗೆ ಈ ರಿವ್ಯೂ ನಿಮಗೆ ಆನೆಸ್ಟ್ ಅನಿಸ್ತಂದರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.